ನಾವು ಹೋಗಿ ಅಲ್ಲಿ ಹೋದಾಗ ಸಿದ್ದರಾಮಯ್ಯನವ್ರ ಹಠದ ಪರಿಣಾಮ ನೀವು ಅನುಭವಿಸಿದ್ದೀರಿ. ನಾನು ಅವ್ರಿಗೆ ಹೇಳಿದ್ದೀನಿ, ಪಬ್ಲಿಕ್ ಫಂಕ್ಷನಲ್ಲಿ ಹೇಳಿದ್ದೀನಿ, ನಿಮ್ಮಿಂದ ಸೋತಿದ್ರೆ ನೀವು ಬಂದಿದ್ರೆ ಗೆಲ್ತಾ ಇದ್ದೆ ನಾನು, ನೀವೇ ಸೋಲ್ಸಿದ್ದು ನನಗೆ ಅಂತ. ನಾನೇನು ಯಾರಿಗೂ ಏನು ಸ್ಪೇರ್ ಮಾಡೋದಿಲ್ಲ. ಹೌದು, ನಾನು ಪಬ್ಲಿಕ್ ಫಂಕ್ಷನಲ್ಲಿ ಹೇಳಿದ್ದೀನಿ. ಅವರು ಕೂಡ ಉತ್ತರ ಕಡೆ ಬಂದಿದ್ರೆ ಗೆದ್ಬಿಡ್ತಾ ಇದ್ದೆ ನೀನು, ನಾನು ತಪ್ಪಾಗೋಗಿದ್ದ ಕಡೆ, ಮುಂದಿನ ಸರಿ 2 ಸರಿ ಬರ್ತೀವಿ, ಸುಮ್ಮನೆ ತಿರುಗಿ ಹೇಳೋಕ್ಕೋಬೇಡ ಅಂತ ಅವರು ಮೈಕಲ್ಲೇ ಭಾಷಣದಲ್ಲಿ ಹೇಳೋರೆ. ಆಯಿತು, ಸಿದ್ದರಾಮಯ್ಯನವರು 8 ಬೈ ಎಲೆಕ್ಷನ್ ಪ್ರಚಾರಕ್ಕೆ ಬರಲಿಲ್ಲ. ಅದು ಯಾಕೆ ಕಾರಣ ಅಂದರೆ ನನಗೆ ಅಪೋಸಿಷನ್ ಲೀಡರ್ ಸ್ಥಾನ ಕೊಟ್ಟಿಲ್ಲ. ಆಮೇಲಿಂದ ಅವ್ರನ್ನ ಅಪೋಸಿಷನ್ ಲೀಡ್ರ್ ಮಾಡಿ ಇವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿ ತೊಗೊಂಡು ನಾವು ಲೇಬರ್ ಮಿನಿಸ್ಟರ್ ಎಲ್ಲ ಆದ್ರಲ್ಲ ಆಗ. ಸೊ ಎಸ್ ಡನ್ ವೆಲ್. 371J ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳು ಅವರು ನಮ್ಮ ತುಮಕೂರಿನಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಒಂದು ITI ಕಾಲೇಜು ಎಲ್ಲ ಕೊಟ್ಟರು ಪಾಪ ಅವರು. ನಮಗೂ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳಿಯುವ ಅನಿವಾರ್ಯತೆ ಬಂದ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಆಗಲಿ ಅಂತ ತಾವೆಲ್ಲ ಎದ್ದು ಕೂತ್ಕೋತೀರಿ ಅಂತ. ಹೌದೌದು, ನಿಜ ನಿಜ ನಿಜ. ಏನು ಸರ್ ಇಷ್ಟು ಸರಳವಾಗಿ ಉತ್ತರ ಹೇಳ್ಬಿಟ್ರಿ ನೀವು? ಅಂದರೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ, ಸೇರಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಅದರಲ್ಲಿ ಅನುಮಾನ ಏನಿಲ್ಲ. ಹೌದಾ? ಅಂದರೆ ಅನುಮಾನ ವ್ಯಕ್ತಪಡಿಸ್ತಾರೆ ಚರ್ಚೆದಲ್ಲಿ ಭಾಗವಹಿಸಿದ್ರು ಅವ್ರು ಹಿಪೋಕ್ರಾಟ್ಸ್ ಅಷ್ಟೇ. ಮತ್ತು ಊಟ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ಊಟಕ್ಕಷ್ಟೇ ಸೇರಿದ್ವಿ, ರಾಜಕೀಯ ಚರ್ಚೆ ಆಗಿಲ್ಲ ಎಲ್ಲ ಹೇಳ್ತಾರೆ. ಏನು ಊಟ ನಮ್ಮ ಮನೆಗಿರಲ್ವಾ? ಅಲ್ಲೇ ಹೋಗ್ಬೇಕಾ ಊಟಕ್ಕೆ? ಅಂದರೆ ಓಕೆ, ಈಗ ಸತೀಶ್ ಜಾರಕಿಹೊಳಿ ಅಥವಾ ಡಾಕ್ಟರ್ ಪರಮೇಶ್ವರ್. ಸತೀಶ್ ಜಾರಕಿಹೊಳಿ ಅವ್ರದ್ದು ಏನಂದರೆ ಅವರೇ ಹಿಮ್ಸೆಲ್ಫ್ ಹ್ಯಾಸ್ ಕ್ಲಾರಿಫೈಡ್. ಹೌದು ಹೌದು, ನಂದೇನಿದ್ರು 2028 ಆನ್ವರ್ಡ್ಸ್ ಅಂತ ಹೇಳಿದ್ದಾರೆ. ಅದರಿಂದ ಅವ್ರದ್ದೇನು ಈಗಿಲ್ಲ. ಓಕೆ, ಈಗಿರೋದು ಡಾಕ್ಟರ್ ಜಿ ಪರಮೇಶ್ವರ್. ಇಫ್ ಖರ್ಗೆ ವಿಶಸ್ ದರ್ ಇಸ್ ನೋ ಆರ್ಡರ್. ಸೊ ನೀವು ಪರಮೇಶ್ವರನ್ CM ಮಾಡಿ ಅಂತ ನೀವು ಹಠಕ್ಕೆ ಬೀಳ್ತೀರಿ. ಹೌದು, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಸರ್. ಶತಾಯ ಗತಾಯ DK ಶಿವಕುಮಾರ್ ಈ ಸಲ ಆಗಬಾರ್ದು ಅಂತ ಹಠನ ಮಾಡಲಿ. ನೆಕ್ಸ್ಟ್ 28ಗೆ ಅವ್ರ ನೇತೃತ್ವದಲ್ಲಿ ಎಲ್ಲ ಎಲೆಕ್ಷನ್ ಮಾಡೋಣ, ಅವ್ರ ಅಧಿಕಾರಕ್ಕೆ ತರಲಿ ಪಕ್ಷ, ಅವ್ರು 5 ವರ್ಷ ಇರಲಿ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ. ಮತ್ತು ಈ ಸಲ ತಂದಿದ್ದು ಮಾಫಿ. ಈ ಸಲ ಇದಕ್ಕಿಂತ ಮುಂಚೆ ಪರಮೇಶ್ ತಂದ್ರೆ ಇಲ್ರಿ 13ರಲ್ಲಿ ಸ್ವಾಮಿ. ಎಸ್, ಉತ್ತರ ಕೊಟ್ಟಿದ್ರಿ ನೀವು ಅವಾಗಲಿ. ಎಸ್. ಸೊ